ಸೋ ಮಚ್. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ನಮ್ಮ ಅಂದರೆ ನಿನ್ನೆ ಆಗಿದ್ದು ಗೊತ್ತು, ಬಟ್ ಇವಾಗ ನಮ್ಮ ರಾಜು ಸರ್ ಹೇಳ್ತಾ ಇದ್ರು ದಟ್ ಶ್ರೀದೇವಿ ಅವ್ರನ್ನ ಕರೆದು ಈ ಥರ ಲಾಂಚ್ ಮಾಡಿಸಿದ್ದೀವಿ ಅಂತ. ಸೊ ತಾರಾ ಮ್ಯಾಮ್ಸ್ ಮತ್ತು ಸುಧಾರಾಣಿ ಮ್ಯಾಮ್ ಮತ್ತು ಶ್ರುತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಈ ಥರ ನಮ್ಮ ಸಾಂಗ್ 3 ಲ್ಯಾಂಗ್ವೇಜ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಶ್ರೀದೇವಿ ಅವ್ರು ಬಂದ್ಬಿಟ್ಟು ನಮ್ಮ ಸಾಂಗು ನಮ್ಮ ಸಿನಿಮಾನ ಬ್ಲೆಸ್ಸಿಂಗ್ ಮಾಡಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ, ಥ್ಯಾಂಕ್ ಯು. ಸೊ ನಮ್ಮ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಕಾಪಾಡೋ ದೇವ್ರೆ, ಈ ಸಾಂಗ್ದು ಹೆಸರು ನೋಡ್ಬಿಟ್ಟೆ ಅನಿಸುತ್ತೆ. ಆ್ಯಂಡ್ ನಿಮಗೆ ಅಫ್ಕೋರ್ಸ್ ಲಿರಿಕಲ್ ವಿಡಿಯೋ ಇರೋದ್ರಿಂದ ಆ ಒಂದು ಫೀಲ್ ಗೊತ್ತಾಗಿರುತ್ತೆ. ಈ ಒಂದು ಸಿನಿಮಾದು ತುಂಬ ಒಂದು ಇಂಟೆನ್ಸ್ ಟ್ರ್ಯಾಕು, ತುಂಬ ಒಂದು ಕ್ರಿಟಿಕಲ್ ಪಾಯಿಂಟಲ್ಲಿ ಬರೋ ಥರ ಸಾಂಗ್ ಇದು. ಸಿನಿಮಾನ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ ಆ ಟೈಮಲ್ಲಿ. ಬಟ್ ನಿಜವಾಗ್ಲೂ ನನಗೆ ತರುಣ್ ಸರ್ ಈ ಸಾಂಗ್ನ ಒಂದ್ಸರಿ ಕೇಳಿಸಿದ್ರು ಮುಂಚೆ, ಆವಾಗ ಇನ್ನೂ ಮಂಗ್ಲಿ ಮ್ಯಾಮ್ ಆಡಿರ್ಲಿಲ್ಲ ಆ ಸಾಂಗು. ಆವಾಗ ಅಫ್ಕೋರ್ಸ್ ತುಂಬ ಕನೆಕ್ಟ್ ಆಯಿತು. ಬಟ್ ಇವತ್ತು ಈ ರಿಸಲ್ಟ್ ನೋಡ್ಬಿಟ್ಟು ಸರ್ ನಾನೇ ಕೂತ್ಕೊಂಡು ನೋಡ್ತಾ ಇದ್ದೆ ಆ್ಯಂಡ್ ತುಂಬ ಫೀಲ್ ಆಯಿತು ಸರ್ ಸಾಂಗು. ಅದಕ್ಕೆ ಇಮಿಡಿಯೇಟಾಗಿ ನಿಮ್ಮ ಹತ್ರ ಬಂದ್ಬಿಟ್ಟು ಹೇಳಿದೆ ಸರ್ ಏನು ಸರ್ ಇದು ಫೀಲ್ ಆಯಿತು ಅಂತ. ಸೊ Mangli ma'am, that's what I was saying. Once your voice is in this song, really it made me feel very heavy and I was very connected to the song. So that is the power that you have in your voice. And of course we have worked together earlier also, and you have given a success even with my earlier song. Yeah. Hopefully this song will also be as big a success or even bigger. Thank you ma'am. And of course, Iman sir, about you, whatever I say is going to be less because